ಸಮಸ್ತ ದೇಶಭಕ್ತ ಬಂಧುಗಳಿಗೆ ಅಮ್ಮ ಸಂಸ್ಥೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಾದ ರುದ್ರೇಗೌಡ ಅವರವರು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ದಿನ ಏಳನೇ ತಾರೀಕು 5ನೇ ತಿಂಗಳು 2024 ಲೋಕಸಭಾ ಚುನಾವಣೆ ತುಂಬ ಜೋರಾಗಿ ನಡೀತಾ ಇದೆ. ಎಲ್ಲ ಗ್ರಾಮಗಳಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ. ಇವತ್ತಿನ ದಿನ ನಾವು ಲೈವ್ ಬರೋದಕ್ಕೆ ಕಾರಣ ಇವತ್ತಿನ ದಿನ ನಮ್ಮ 3ನೇ ಹಂತದ ಲೋಕಸಭಾ ಚುನಾವಣೆ ನಡೀತು. ನಾನು ಈಗ ತಾನೇ ಹಾಕಿ ಬಂದೆ. ಪ್ರಿಯ ಆತ್ಮೀಯ ಬಂಧುಗಳೇ, ನಿಮ್ಮಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತಿನ ದಿನ ಜನಗಳು ಏನಂತಿದ್ದಾರೆ ಅಂದರೆ, ಯಾರಿಗೆ ಹಾಕಿದ್ರು ಏನೈತೆ, ಯಾರು ಗೆದ್ದರು ಏನೈತೆ, ಯಾರು ಗೆದ್ದರು ನಾವು ದುಡಿಯೋದಂತ ತಪ್ಪಲ್ಲ, ಯಾರು ಬಂದರೂ ಕೂಡ ನಮ್ಮನ್ನ ಕೂಡಿಸಿ ಊಟ ಹಾಕಲ್ಲ, ಅವರವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವರು ರಾಜಕೀಯ ಮಾಡ್ತಾರೆ, ರಾಜಕೀಯ ಪಕ್ಷ ಇದು ಮಾಡ್ತಾರೆ ಅಂತಂದು ಕೆಲವು ಜನ ಹಿಂಗೆ ಅಂದಿರ್ತಾರೆ. ಬಟ್ ಆ ಥರ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಒಂದು ಮಾತೇನಂತಂದರೆ, ನೋಡಿ, ಯಾರಿಗೆ ಯಾರೂ ಇಲ್ಲ, ನಮಗೆ ನಾವು ಇಲ್ಲ, ಇನ್ನೊಬ್ರು ಇಲ್ಲ, ಇನ್ನೊಬ್ರಿಗೆ ನಾವು ಕೂಡ ಇಲ್ಲ. ಏನೋ ಅದರಲ್ಲಿ ನಮ್ಮ ಕೈಲಾದಂಥ ಒಂದು ಸೇವೆ ಮಾಡೋದು ಅಂತೂ ಅದು ಸತ್ಯ. ನಮ್ಮ ಕೈಲಾದಷ್ಟು ನಾವು ಸೇವೆ ಮಾಡ್ಬೋದು ಅಷ್ಟೇ. ಹಾಗಾಗಿ ಅದರೆಲ್ಲವನ್ನು ಬಿಟ್ಟು ಎಲ್ಲರಿಂದನೂ ಎಲ್ಲರ ಜೊತೆನೂ ಇರೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ ಅಂದರೆ, ಇದು ನಮಗೆ ಪ್ರಜಾಪ್ರಭುತ್ವ ನೀಡಿರ್ತಕ್ಕಂಥ ಒಂದು ಮತ ಚಲಾಯಿಸುವಂಥ ಹಕ್ಕು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಈ ಥರ ಒಂದು ಹೋರಾಟದ ಪ್ರತೀಕವಾಗಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಉಳಿಸ್ಕೋಬೇಕು, ನಮ್ಮ ದೇಶದ ರಕ್ಷಣೆ ಮಾಡಬೇಕು, ನಮ್ಮ ಜನರ ಹಿತರಕ್ಷಣೆ ಮಾಡಬೇಕು, ಜನರಿಗೆ ಎಲ್ಲರನ್ನೂ ಮೂಲಭೂತ ಸೌಕರ್ಯ ಎಲ್ಲರಿಗೂ ಸಿಗಬೇಕು, ಯಾವುದೇ ಕೋಮು ಗಲಭೆಗೆ ಒತ್ತು ಕೊಡದೆ ಎಲ್ಲರೂ ಸಹಬಾಳ್ವೆಯಿಂದ ಬಾಳಬೇಕು. ಅದಕ್ಕಾಗಿ ಒಂದು ರಾಜಕೀಯ ಪಕ್ಷ ಅಥವಾ ರಾಜಕಾರಣ ನಮ್ಮ ದೇಶಕ್ಕೆ ತುಂಬ ಅಗತ್ಯವಾಗಿರ್ತದೆ. ಯಾಕಂತಂದರೆ, ಒಂದು ಮನೆ ನಡೆಸ್ಬೇಕಂದ್ರೆ ಒಬ್ಬ ಮನೆ ಮಾಲೀಕ ಬೇಕಲ್ವಾ, ಒಬ್ಬ ಮನೆ ಮಾಲೀಕ ಬೇಕೇ ಬೇಕು. ಹಾಗಾಗಿ ದೇಶಕ್ಕೋಸ್ಕರ ಒಬ್ಬ ರಾಜ ಅಂತ ಇರಲೇಬೇಕು. ರಾಜ ಅಂತ ಆಗಿನ ಕಾಲದಲ್ಲಿ, ಈಗ ಪ್ರಧಾನಮಂತ್ರಿ, ರಾಜ್ಯಕ್ಕೆ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಗೆ ಮಂತ್ರಿಗಳು, ತಾಲೂಕಿಗೆ MLAಗಳು, ಹಾಗೆ ಜಿಲ್ಲೆ ತಾಲೂಕು ಇವೆಲ್ಲ ಗ್ರಾಮಗಳು ಅಧ್ಯಕ್ಷರು ಹೀಗೆಲ್ಲ ಇರ್ತವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾರು ಕೂಡ ಇದನ್ನು ತಪ್ಪದೆ ಮಿಸ್ ಮಾಡಬೇಡಿ. ಇದು ಲೋಕಸಭಾ ಚುನಾವಣೆ, ಈ 5 ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಒಂದು ಅಮೂಲ್ಯವಾದ ಒಂದು ನಿಮ್ಮ ಮತ ಮಿಸ್ ಮಾಡಬೇಡಿ. ಅನಗತ್ಯವಾಗಿ ನೋಟವನ್ನು ಒತ್ತಬೇಡಿ. ಯಾಕಂತಂದರೆ ಒಂದು ಮತದಿಂದ ಒಬ್ಬ ಸಮರ್ಥ ನಾಯಕನ ನಾವು ಕಳ್ಕೊಳ್ಬೇಕಾಗುತ್ತೆ. ಸಮರ್ಥ ನಾಯಕ ಯಾರೇ ಆಗಿಲ್ಲ, ನಿಮ್ಗೆ ಇಷ್ಟ ಬರ್ತಕ್ಕಂಥ ನಾಯಕ ಯಾರೇ ಆಗಿಲ್ಲ, ಅವ್ರನ್ನ ಕಳ್ಕೊಬೇಕಾಗುತ್ತೆ. ದಯವಿಟ್ಟು ಆ ರೀತಿ ಕೆಲಸ ಮಾಡಬೇಡಿ. ನಿಮಗೆ ಇಷ್ಟ ಆದಂಥ ಒಂದು ಪಕ್ಷಕ್ಕೆ ಅಥವಾ ನಿಮಗೆ ಇಷ್ಟವಾದಂಥ ವ್ಯಕ್ತಿಗೆ ನೀವು ಮತ ಚಲಾಯಿಸಲೇಬೇಕು. ಇದು ನಿಮ್ಮ ಹಕ್ಕು ಬಾಧ್ಯತೆ. ನಮ್ಮ ದೇಶದ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇದು ನಿಮ್ಮ ದೇಶ ಆಗೋದ್ರಿಂದ ನಿಮ್ಮ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಯಾರೂ ಕೂಡ ತಪ್ಪದೆ ಓಟ್ ಹಾಕಿ ಮಿಸ್ ಮಾಡಬೇಡಿ. ಅಲ್ಲಿಗೆ ಹೋದರೆ 500 ರೂಪಾಯಿ ಖರ್ಚಾಗುತ್ತೆ, ಇಲ್ಲಿ ಹೋದರೆ 1000 ರೂಪಾಯಿ ಖರ್ಚಾಗುತ್ತೆ, ಇಲ್ಲಿ ಬಂದು ದುಡಿದ್ಬಿಟ್ಟು ಒಂದು 1500 ರೂಪಾಯಿ 2000 ರೂಪಾಯಿ ಬರುತ್ತೆ ಅಂತ ಮನೆಗೆ ಕೂಡಬೇಡಿ. ಯಾಕಂತಂದರೆ ಇದು ಪ್ರತಿದಿನ ಬರ್ತಕ್ಕಂಥದ್ದು ಕೆಲಸ ಅಲ್ಲ. ಪ್ರತಿದಿನ ನಮ್ಮ ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇರ್ತೀವಿ. ನಮ್ಮ ದೇಶದ ಒಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಉಳ್ಳಂಥವ್ರು ನಾವೆಲ್ಲರೂ ಆಗಿರ್ತೀವಿ. ಹಾಗಾಗಿ ನಾವು ಮತ ಚಲಾವಣೆ ಮಾಡಬೇಕು. ಮತ ಚಲಾವಣೆ ಮಾಡಿ ನಮಗೆ ಬೇಕಾದಂಥ ವ್ಯಕ್ತಿಗಳನ್ನ ಆರಿಸ್ಕೋಬೇಕು. ಇದು ನಮ್ಮ ಹಕ್ಕು, ಇದು ನಮ್ಮ ಬಾಧ್ಯತೆ ಕೂಡ. ಹಾಗಾಗಿ ಯಾರೂ ಕೂಡ ಮನೆಗೆ ಉಳಿಬೇಡಿ. ಬಿಸಿಲಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅವ್ರಿಗೆ ಹಾಕಿರಿ ಏನು ಬರುತ್ತೆ, ಇವ್ರಿಗೆ ಹಾಕಿರಿ ಏನು ಬರುತ್ತೆ, ಎಲ್ಲರೂ ನಾವು ಹಿಂಗೆ ಬಡ್ತಂದಿದ್ದೀವಿ, ಹಿಂಗೆ ಅಂತವೆಲ್ಲ ಅನಗತ್ಯವಾಗಿ ಮಾತಾಡಬೇಡಿ, ಚರ್ಚೆ ಮಾಡಬೇಡಿ. ನಿಮಗಿಷ್ಟವಾದಂಥ ಪಕ್ಷಕ್ಕೆ ಹಾಕಿ, ಯಾರಿಗಾದರೂ ಪರವಾಗಿಲ್ಲ, ನಿಮಗಿಷ್ಟವಾದಂಥ ಪಕ್ಷ ಹಾಕಿ. ಬಟ್ ಓಟ್ ಹಾಕುವ ಮುಂಚೆ ಓಟ್ ಹಾಕೋದು, ನನ್ನ ಓಟು ಯಾವತ್ತೂ ವೇಸ್ಟ್ ಆಗಬಾರ್ದು. ಯಾವುದೇ ಇರಲಿ, ಮತ ಮಾತ್ರ ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗದೇ ಇರೋಂಥ ವ್ಯಕ್ತಿಗೆ ನಾವು ಆಗಬೇಕು, ವೇಸ್ಟ್ ಆಗದೇ ಇರೋಂಥ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು ಅಂತ ಹೇಳ್ತೀನಿ. ಇನ್ನೊಂದು ಹೇಳೋದಂದರೆ, ದಯವಿಟ್ಟು ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾರು ಕೂಡ ನಿಮ್ಮ ಮತವನ್ನು ಮಾರ್ಕೋಬೇಡಿ. ಈ ಮತವನ್ನು ಮಾರ್ಕೊಂಡ್ರೆ ಏನಂತ ಹೇಳಿದ್ರೆ ಗೊತ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಮಾರಿಕೊಂಡಂತೆ ಅಂತ ಹೇಳಿದ್ದಾರೆ. ನಮ್ಮ ಮತವನ್ನು ನಾವು ಮಾರ್ಕೊಳ್ಳೋದ್ರಿಂದ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೂಡ ನಾವು ಮಾರಿಕೊಂಡಷ್ಟೇ ಸಮ ಅಂತಂದು ಹೇಳಿದ್ದಾರೆ.
ಹಾಗಾಗಿ ನನ್ನ ಮತ ತುಂಬ ಅಮೂಲ್ಯವಾದದ್ದು, ಅಪ್ರೀತಿಯಾದಂತು, ಎಲ್ಲ ತುಂಬ ನಮ್ಮ ದೇಶಕ್ಕೆ ಅಗತ್ಯವಾದದ್ದು. ಹಾಗಾಗಿ ನಾವು ಮತ ಭ್ರಷ್ಟಾಚಾರ ಮಾಡದೆ, ನಾವು ಅಂತೀವಿ ಬಹಳಷ್ಟು ಜನ ಕೇಳ್ತಿರ್ತೀವಿ, ಮತ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ, ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ ಭ್ರಷ್ಟಾಚಾರ ಅಂತ ಹೇಳಿ. ನೋಡಿ, ನಾವೇ ಮತ ಭ್ರಷ್ಟಾಚಾರ ಮಾಡ್ತೀವಿ. ನಮ್ಗೆ 200 ಕೊಟ್ಟರು, 300 ಕೊಟ್ಟರು, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಆ ಪಕ್ಷದವ್ರು ಕೊಟ್ಟರು, ಈ ಪಕ್ಷದವ್ರು ಕೊಟ್ಟಿಲ್ಲ, ಈ ಪಕ್ಷದವ್ರು ಕೊಡ್ತಾ ಇದಾರ, ಆ ಪಕ್ಷದವ್ರು ಕೊಡ್ತಾ ಇಲ್ಲ, ಹಿಂಗೆಲ್ಲ ಅನ್ಕೊಂತ ಇದು ಮತ ಭ್ರಷ್ಟಾಚಾರ. ನೋಡಿ, ನಾವೇ ಮತ ಭ್ರಷ್ಟಾಚಾರ ಮಾಡಿ ನಾವು ಮತ್ತೆ ಅಧಿಕಾರ ವಿರುದ್ಧವಾಗಿ, ರಾಜಕಾರಣದ ವಿರುದ್ಧವಾಗಿ ನಾವೇ ಮಾತಾಡ್ತೀವಿ. ಇದು ತಪ್ಪಲ್ವಾ? ನಾವು ಮಾಡದೇ ಇದ್ರೆ ಅವ್ರು ಎಲ್ಲಿ ಮಾಡ್ತಾರೆ? ನಾವು ಮಾಡೋದನ್ನ ನಿಲ್ಲಿಸ್ಬೇಕು. ಫಸ್ಟ್ ಈ ಮತ ಚಲಾವಣೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮತವನ್ನು ಮಾಡಿಕೊಳ್ಳೋದನ್ನು ನಿಲ್ಲಿಸೋದ್ರಿಂದ ಅವರು ಆಟೋಮೆಟಿಕ್ ಆಗಿ ನಿಲ್ಲುತ್ತಾರೆ, ಎದುರುತ್ತಾರೆ. ನಮಗೆ ಕಂಡ್ರೆ ನಾವು ಚಲಾವಣೆ ಮಾಡ್ಬೋದು, ನಮ್ಮ ಹಕ್ಕು ಬಾಧ್ಯತೆ ಏನಿದೆ ಅದನ್ನು ಹೇಳ್ಬೋದು. ಹಾಗಾಗಿ ನಾವು ಇವತ್ತು ಮಾರ್ಕೊಂಡ್ಬಿಟ್ರೆ ನಮ್ಮಲ್ಲಿ ಮಾತಾಡೋಕ್ಕೆ ಒಂದು ಅವಕಾಶ ಇರಲ್ಲ. ನಮ್ಮ ಹಕ್ಕನ್ನು ನಾವು ಕಳ್ಕೊಂಡಂಗೆ ಆಗ್ಬಿಡುತ್ತೆ. ನೀನು ಸುಮ್ಮನೆ ಹಾಕಿರೋ ದುಡ್ಡು ಕೊಟ್ಟು ಹಾಕಿವಿ, ಹಂಗೆ ಹಿಂಗೆ ಅಂತಂದ್ರೆ ಇವೆಲ್ಲ ಬೇಕಾ? ಬೇಡ. ಅವ್ರು 200 ರೂಪಾಯಿಂದ ನೀವೇನು ದೊಡ್ಡವರಾಗಲ್ಲ. 200 ರೂಪಾಯಿಂದ ನೀವು ವರ್ಷ ಪೂರ್ತಿ ಕುಂತ್ಕೊಂಡು ತಿನ್ನೋಕ್ಕಾಗಲ್ಲ. ಏನು 1 ನಿಮಿಷ, 1 ಕ್ಷಣ ಅಷ್ಟೇ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತೀನಿ, ಹಣ, ಎಂಡ, ಮಾಂಸಕ್ಕೆ ಬಲಿಯಾಗಿ ನಮ್ಮ ದೇಶವನ್ನು ದಿವಾಳಿ ಮಾಡಬೇಡಿ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ನಿಮಗೆ ಇಷ್ಟವಾದಂಥ ವ್ಯಕ್ತಿಗಳಿಗೆ, ದೇಶಕ್ಕೆ ಹಿತವಾದಂಥ ವ್ಯಕ್ತಿಗಳಿಗೆ ನೀವು ಮತ ಚಲಾವಣೆ ಮಾಡಿ ನಮ್ಮ ದೇಶದ ಭದ್ರತೆಯನ್ನು ಕಾಪಾಡಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ. ನೀವು ತಪ್ಪದೆ ಮನೆಯಿಂದ ಹೊರಗೆ ಬಂದು ಬೂತ್ ಮಟ್ಟದಲ್ಲಿ ಹೋಗಿ ಮತ ಚಲಾವಣೆ ಮಾಡಿ ನಮ್ಮ ದೇಶದ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇಲ್ಲಿ ಕೇಳ್ಕೊಂಡಿದ್ದೀನಿ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ.